ಹಲೋ ವಿದ್ಯಾರ್ಥಿಗಳೇ, ಎಜುಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿದ್ಯಾರ್ಥಿಗಳೇ, ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಯಾರ್ಯಾರು ವಿದ್ಯಾರ್ಥಿಗಳು ಬರೀಬಹುದು, ಸೊ ಅದರ ಯೂಸಸ್ ಏನು, ಹಾಗೆ ಫೀಸ್ ಸ್ಟ್ರಕ್ಚರ್ ಏನು, ಹಾಗೆ ಕಾಲೇಜ್ ಕಟ್ ಆಫ್ ಏನು, ಸೊ ಡೀಟೇಲ್ ಆಗಿ ಹೇಳ್ತೀನಿ. ಲಾಸ್ಟ್ ಸ್ಕಿಪ್ ಮಾಡೋದು ನೋಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ. ಸೊ ವಿದ್ಯಾರ್ಥಿಗಳು, ಮೊದಲನೇದಾಗಿ ಈ ಕಾಂಪಿಟೇಟಿವ್ ಏನು ಎಕ್ಸಾಮ್ ಇದೆಯಲ್ಲ, ಸೊ ಅದ್ರ ಫುಲ್ ಫಾರ್ಮ್ ಬಂದು ಕನ್ಸೋರ್ಟಿಯಂ ಆಫ್ ಮೆಡಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಡೆಂಟಲ್ ಕಾಲೇಜ್ ಆಫ್ ಕರ್ನಾಟಕ. ಸೊ ಅಂದರೆ ಈ ಒಂದು ಮೆಡಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಡೆಂಟಲ್ ಕಾಲೇಜ್ ಏನಿದಾವಲ್ಲ, ಸೊ ಇಲ್ಲಿ ಒಂದು ಕರ್ನಾಟಕದಲ್ಲಿ ಅಪ್ಲೈ ಮಾಡೋದಕ್ಕೆ ನಾವು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಇಟ್ಕೊಂಡಿದ್ವಿ. ಸೊ ಮೊದಲನೇದಾಗಿ ಫುಲ್ ಫಾರ್ಮ್ ಕಂಪ್ಲೀಟ್ ಆಗಿದ ಮೇಲೆ ನಾವು ಇದನ್ನು ಯಾಕೆ ಅಪ್ಲೈ ಒಂದು ಯೂಸಸ್ ಏನಂತ ಫಸ್ಟ್ ಹೇಳೋಣ. ಸೊ ಈ ಕಾಲೇಜ್ ಇದರಲ್ಲಿ ತುಂಬ ಜನ ನಮ್ಮ ಯು ಜಿ ಸಿ ಟಿ ಅಂತ ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳು ಬರೀಬೋದು. ಹಾಗೆಯೇ ಬೇರೆ ಸ್ಟೇಟ್, ಆಂಧ್ರ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಸೊ ಯಾವುದೇ ಒಂದು ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಎಲಿಜಿಬಲ್ ಆಗಿರ್ತಾರೆ. ಸೊ ಇದರಲ್ಲಿ ಯಾಕೆ ಮುಖ್ಯವಾಗಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ತೆಗೆದುಕೊಂಡಿದ್ರೆ ಸಿ ಇ ಟಿ ಯಾಕೆ ಬರೆಯೋಕ್ಕಾಗಲ್ಲ ಅಂತ ಕೇಳಿದ್ರೆ ವಿದ್ಯಾರ್ಥಿಗಳೇ, ಸಿ ಇ ಟಿ ಏನಿದೆಲ್ಲ ಕರ್ನಾಟಕ ಸ್ಟೂಡೆಂಟ್ಸ್ ಮಾತ್ರ ಎಲಿಜಿಬಲ್ ಇರ್ತಾರೆ ಒಂದು ಸಿ ಇ ಟಿ ಬರೀಬೇಕಾದ್ರೆ. ಅದೇ ಈ ಕಾಂಪಿಟೇಟಿವ್ ಅಂತ ಏನಿದೆಲ್ಲ ಇತರ ರಾಷ್ಟ್ರ ಒಂದು ಎಲ್ಲ ವಿದ್ಯಾರ್ಥಿಗಳು ಕೂಡ ಬರೀಬೋದು. ಸೊ ಇದ್ರಲ್ಲಿ ತುಂಬ ಎಫೆಕ್ಟ್ ಆಗಿ ನಾವು ಏನು ನೋಡ್ಬೋದು, ಫೀಸ್ ಸ್ಟ್ರಕ್ಚರ್ ಏನಿರುತ್ತೆ. ಸೊ ಫೀಸ್ ಸ್ಟ್ರಕ್ಚರ್ ಏನಿರುತ್ತಲ್ಲ, ನಮ್ಮ ಒಂದು ಕೆ ಸಿ ಟಿಯಲ್ಲಿ ನೋಡಿದ್ರೆ ಒಂದು ಎಕ್ಸಾಂಪಲ್ಗೆ ಒಂದು ಪ್ರೈವೇಟ್ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟ್ ತೆಗೆದುಕೊಂಡ್ರೆ ಅರೌಂಡ್ 1,50,000 2,00,000 ಇರುತ್ತೆ. ಬಟ್ ಈ ಕಾಂಪಿಟೇಟಿವ್ ಎಕ್ಸಾಮ್ ಏನಿದೆಯಲ್ಲ, ಸೊ ಇದು ಫುಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ಸನ್ನೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿ ಕೊಡ್ತಿರ್ತಾರೆ. ಸೊ ಹಾಗಾಗಿ 2 lakh to 3 lakh ನಿಮ್ದು ಒಂದು ಫೀಸ್ ಇರುತ್ತೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಒಂದು ಏನು ಕಾಲೇಜಸ್ ಅಡ್ಮಿಷನ್ ಮಾಡ್ಕೊಂತಲ್ಲ ಈ ವಿದ್ಯಾರ್ಥಿಗಳದು. ಸೊ ಹಾಗೇನೆ ಒಂದು ಯು ಜಿ ಸಿ ಟಿಯಲ್ಲಿ ಏನಿದೆ ಅಲ್ಲ, ಯು ಜಿ ಸಿ ಟಿ ಟೋಟಲ್ ಆಗಿ ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ ಕೊಟ್ಟಿರೋದು 55% ಸೀಟ್ಸ್ ಅನ್ನು ಕೊಟ್ಟಿರ್ತಾರೆ. ಸೊ ಉಳಿಕಿದಂತ ಒಂದು 45% ಏನು ಸೀಟ್ಸ್ ಅವೈಲೇಬಲ್ ಇದಾವಲ್ಲ, ಇವೆಲ್ಲ ಮ್ಯಾನೇಜ್ಮೆಂಟ್ ಸೀಟ್ ಹೋಗ್ತವೆ. ಓಕೆನಾ? ಸೊ ಕರ್ನಾಟಕದಲ್ಲಿ ಓದುವಂತ ಎಲ್ಲ ವಿದ್ಯಾರ್ಥಿಗಳಿಗೆ ಅರೌಂಡ್ 60% ಹೇಳ್ಕೊಳ. ಸೊ ಉಳಿದಂತ 35-40% ಏನಿದೆಲ್ಲ, ಇದೆಲ್ಲ ಬೇರೆ ರಾಷ್ಟ್ರ ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಮುಖಾಂತರ ಬಂದು ಸೇರ್ಕೊಳ್ತಾರೆ. ಸೊ ಮ್ಯಾನೇಜ್ಮೆಂಟ್ ಮುಖಾಂತರ ಅಂದ್ರೆ ಅವ್ರದ್ದು ಕೂಡ ಒಂದು ಕಾಂಪಿಟೇಟಿವ್ ಅಂತ ಒಂದು ನಮ್ದು ಎಂಟ್ರೆನ್ಸ್ ಎಕ್ಸಾಮ್ ಏನಿದೆಲ್ಲ, ಸೊ ಅವ್ರ ಕಾಂಪಿಟೇಟಿವ್ ಎಕ್ಸಾಮ್ನ ಬರೀಬೇಕಾಗತ್ತೆ. ಎಂಟ್ರೆನ್ಸ್ ಎಕ್ಸಾಮ್ ಕಂಪ್ಲೀಟ್ ಮಾಡಿದ್ಮೇಲೆ ಅವ್ರದೇ ಒಂದು ಸಪ್ರೇಟ್ ರ್ಯಾಂಕ್ ಇರುತ್ತೆ. ಅವ್ರು ಯಾವುದೇ ಥರ ಗೌರ್ಮೆಂಟ್ಸ್ ಕಾಲೇಜಲ್ಲಿ ಅಪ್ಲೈ ಮಾಡೋಕ್ಕೆ ಸಾಧ್ಯ ಇರೋದಿಲ್ಲ, ಎಲ್ಲ ಪ್ರೈವೇಟ್ ಕಾಲೇಜಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಅದು ಕೂಡ ಟಾಪ್ ಕಾಲೇಜಲ್ಲಿ ಅಪ್ಲೈ ಮಾಡ್ಬೋದು. ಸೊ ಹಾಗಾಗಿ ಇದೊಂದು ಕಾಂಪಿಟೇಟಿವ್ ಎಕ್ಸಾಮ್ ಏನಿದೆ ಅಲ್ಲ, ಇದು ಪಿ ಯು ಸಿ ವಿದ್ಯಾರ್ಥಿಗಳು ಕೂಡ ನಮ್ಮ ಒಂದು ಕರ್ನಾಟಕ ಸ್ಟೇಟಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಬರೀಬೋದು. ಹಾಗೆಯೇ ಔಟ್ ಆಫ್ ಸ್ಟೇಟ್ ಏನಿದಾರಲ್ಲ, ಒಂದು ಔಟ್ ಆಫ್ ಸ್ಟೇಟ್ ಆಗಿರುವಂತಹ ಬೇರೆ ರಾಜ್ಯ ವಿದ್ಯಾರ್ಥಿಗಳು ಕೂಡ ಬರೀಬೋದು. ಬಟ್ ಈ ಒಂದು ಬೆನಿಫಿಟ್ ಏನಂದರೆ, ಈ ಒಂದು ಎಕ್ಸಾಮ್ ಎಂಟ್ರೆನ್ಸಲ್ಲಿ ಪಾಸ್ ಆದರೆ ನೀವು ಟಾಪ್ ಕಾಲೇಜಸಲ್ಲಿ ಅಪ್ಲೈ ಮಾಡ್ಬೋದು. ಓಕೆನಾ? ಸೊ ಬಟ್ ಒಂದು ಫೀಸ್ ಸ್ಟ್ರಕ್ಚರ್ ಏನಾದರೂ ಜಾಸ್ತಿ ಇರುತ್ತೆ, ಸೊ ಕಟ್ ಆಫು ಕಷ್ಟ ಇರುತ್ತೆ. ಬಟ್ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಪ್ಲೈ ಮಾಡುವಂಥ ವಿದ್ಯಾರ್ಥಿಗಳು ಏನಿದೆಲ್ಲ ತುಂಬ ಕಡಿಮೆ ಜನ ಇರ್ತಾರೆ. ಸೊ ಹಾಗಾಗಿ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾವುದು ಕಾಂಪಿಟೇಟಿವ್ ಎಕ್ಸಾಮ್ ಬರ್ತಾರೆ. ಬಟ್ ಯು ಜಿ ಸಿ ಇ ಟಿಯಲ್ಲಿ ಏನಿದೆಲ್ಲ ಅರೌಂಡ್ 1,50,000 2,50,000 ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಯು ಜಿ ಸಿ ಇ ಟಿ ಮೇಲೆ. ಸೊ ಕಾಂಪಿಟೇಟಿವ್ ಒಂದು ಎಕ್ಸಾಮ್ ಮೇಲೆ ತುಂಬ ಕಡಿಮೆ ಏನಂತಾರಲ್ಲ, ಕಾಂಪಿಟೇಷನ್ ತುಂಬ ಕಡಿಮೆ ಇರುತ್ತೆ. ಸೊ ನೀವು ಈಸಿಯಾಗಿ ಅಪ್ಲೈ ಮಾಡ್ಬೋದು, ಒಂದು ಟಾಪ್ ಕಾಲೇಜಲ್ಲಿ ಅಪ್ಲೈ ಮಾಡ್ಬೋದು, ಈಸಿಯಾಗಿ ಸಿಗುತ್ತೆ. ಓಕೆನಾ? ಸೊ ಹಾಗೆ ನೀವು ಒಂದು ಫೀಸ್ ಸ್ಟ್ರಕ್ಚರ್ ಹೇಳಿದೆ. ಸೊ ಇದ್ರ ಕಟ್ ಆಫ್ ಕೂಡ ಇದರೆಲ್ಲ ಫುಲ್ ಸಪ್ರೇಟ್ ಆಗಿರುತ್ತೆ. ಸೊ ನಿಮ್ಗೆ ಯು ಜಿ ಸಿ ಟಿ ಯಾವ ಥರ ಆಪ್ಷನ್ ಮಾಡಿದ್ರೆ ಸೇಮ್ ಆಸ್ ಇಟ್ ಇರುತ್ತೆ. ಸೊ ಇದನ್ನ ನಾನು ವಿದ್ಯಾರ್ಥಿಗಳೇ, ಸೊ ಇಲ್ಲಿ ನೋಡಿ, ರಿವೈಸ್ಡ್ ಫೈನಲ್ ಕಾಂಪಿಟೇಟಿವ್ ಇಂಜಿನಿಯರಿಂಗ್ ಸೀಟ್ ಅವೈಲಬಿಲಿಟಿ ಅಂಡ್ ಫೀಸ್ ಸ್ಟ್ರಕ್ಚರ್ ಬಿಫೋರ್ ರೌಂಡ್ 1 ಅಲಾಟ್ಮೆಂಟ್. ಸೊ ವಿದ್ಯಾರ್ಥಿ ಇಲ್ಲಿ ನೋಡಿ, ಒಂದು KK ಜನರಲ್ ಮೆರಿಟ್ ಅಂಡ್ KKR ಒಂದು ಕಾಲೇಜನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಇದರ ಟೋಟಲ್ ಕಾಲೇಜಸ್ ಇಲ್ಲಿ ಕೊಟ್ಟಿರ್ತಾರೆ. ಸೊ ಟೋಟಲ್ ಕಾಲೇಜಸ್, ಹಾಗೇನೆ ಆ ಕಾಲೇಜಲ್ಲಿ ಪ್ರತಿ ಬ್ರಾಂಚ್ ಕೂಡ ಈ ಒಂದು ಕಾಲೇಜ್ ನೇಮ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಹಾಗೇನೆ ಒಂದು ಕೋರ್ಸ್ ನೇಮ್ ಇದೆನಲ್ಲ, ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಜನರಲ್ ಮೆರಿಟ್ ಇದೆ. ಸೊ ಹಾಗೇನೆ KKR HK ಹೈದರಾಬಾದ್ ಕರ್ನಾಟಕ ರೂರಲ್. ಸೊ ಇದನ್ನ ಒಂದು ಕರ್ನಾಟಕದಲ್ಲಿ ಓದಿರುವಂತ ವಿದ್ಯಾರ್ಥಿಗಳು ಕೂಡ ಒಂದು ಕಾಂಪಿಟೇಟಿವ್ ಅಪ್ಲೈ ಮಾಡಬಹುದು. ಸೊ ಹಾಗೇನೆ ಒಂದು ಟೋಟಲ್ ಫೀಸ್ ಏನಿದೆ, ಸೊ ಟೋಟಲ್ ಸೀಟ್ಸ್ ಎಷ್ಟು ಅವೈಲೇಬಲ್ ಇದಾವೆ, ಹಾಗೇನೆ ಜನರಲ್ ಮೆರಿಟ್ ಅಲ್ಲಿ ಎಷ್ಟು ಸೀಟ್ಸ್ ಅವೈಲೇಬಲ್ ಇದೆ, ಹಾಗೇನೆ ಒಂದು ಹೈದರಾಬಾದ್ ಕರ್ನಾಟಕ ರೂರಲ್ ಅಲ್ಲಿ ಎಷ್ಟು ಅವೈಲೇಬಲ್ ಸೀಟ್ಸ್ ಇದಾವೆ, ಟೋಟಲ್ ಸೀಟ್ಸ್, ಹಾಗೇನೆ ಟ್ಯೂಷನ್ ಫೀಸ್ ಎಷ್ಟಾಗತ್ತೆ ಕೊಟ್ಟಿದ್ದಾರೆ. ಸೊ ಟ್ಯೂಷನ್ ಫೀಸ್ ಅಂಡ್ ಅದರ್ ಫೀಸ್ ಏನಿದೆ ಅದನ್ನು ಕೊಟ್ಟಿದ್ದಾರೆ. ಸೊ ಹಾಗೇನೆ ಟೋಟಲ್ ಫೀಸ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ ವಿದ್ಯಾರ್ಥಿ ಮೊದಲು ಕಾಲೇಜ್ ಅನ್ನು ಚೆಕ್ ಮಾಡ್ಕೊಳ್ಳಿ. ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಸೋಳದೇವನಹಳ್ಳಿ, ಬೆಂಗಳೂರಲ್ಲಿದೆ. ಸೊ CD ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಡಾಟಾ ಸೈನ್ಸ್ ಕೂಡ ಇನ್ಕ್ಲೂಡ್ ಇರುತ್ತೆ. ಸೊ ಟೋಟಲ್ ಸೀಟ್ಸ್ 18 ಸೀಟ್ಸ್ ಅವೈಲೇಬಲ್ ಇದಾವೆ ಒಂದು ಆ ಕಾಲೇಜಲ್ಲಿ, ಡಾಟಾ ಸೈನ್ಸ್ಗೆ ಅಥವಾ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಲ್ಲಿ. ಸೊ ಟೋಟಲ್ 18 ಸೀಟ್ಸ್ ಅಲ್ಲಿ ಹೈದರಾಬಾದ್ ಕರ್ನಾಟಕದವರಿಗೆ 2 ಸೀಟ್ಸ್ ಅವೈಲೇಬಲ್ ಇದಾವೆ. ಹಾಗೆ ಜನರಲ್ ಮೆರಿಟ್ ಏನಿದಲ್ಲ, ಸೊ ಅವ್ರಿಗೆ ಒಂದು 16 ಸೀಟ್ಸ್ ಅವೈಲೇಬಲ್ ಇದಾವೆ. ಟೋಟಲ್ ಫೀಸ್ ಬಂದು
2,81,447 rupees, 477 rupees ಇರುತ್ತೆ. ಇದು ಪರ್ ಇಯರ್ ಓನ್ಲಿ ವಿದ್ಯಾರ್ಥಿಗಳೇ. ಸೊ ಪರ್ ಇಯರ್ ಇಷ್ಟಿರುತ್ತೆ. ನೀವು ಇಯರ್ಲಿ 4 ಇಯರ್ಸ್ಗೆ ಇಂಟು ಎಷ್ಟಾಗುತ್ತೆ ಅಮೌಂಟ್ ಚೆಕ್ ಮಾಡ್ಕೋಬಹುದು. ಸೊ ಇಯರ್ಲಿ ಅಮೌಂಟ್ ಡಿಕ್ರೀಸ್ ಕೂಡ ಆಗ್ಬೋದು ವಿದ್ಯಾರ್ಥಿಗಳು, ಯಾಕಂದ್ರೆ ಡಿಕ್ರೀಸ್ ಆಗ್ಬೋದು, ಬಟ್ ಒಂದೊಂದು ಕಾಲೇಜ್ ಡಿಕ್ರೀಸ್ ಮಾಡಲ್ಲ, ಅದು ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ವಿದ್ಯಾರ್ಥಿ ಒಂದು PDF ಬೇಕಾದ್ರೆ ಒಂದು ಕಾಮೆಂಟ್ ಸೆಕ್ಷನ್ ತಿಳಿಸಿ, ನಾನು PDF ನ ಶೇರ್ ಮಾಡ್ತೀನಿ. ಸೊ ಎಲ್ಲ ಕಾಲೇಜ್ ಲೀಸ್ಟ್ ಇದೆ. ಸೊ ಕಾಂಪಿಟೇಟ್ ಬರುವಂತ ಎಲ್ಲ ವಿದ್ಯಾರ್ಥಿಗಳು ಇದನ್ನ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಸೊ ಹಾಗೇನು ವಿದ್ಯಾರ್ಥಿಗಳಿಗೆ ಒಂದು ಕಾಲೇಜ್ ಲೀಸ್ಟ್ ಫೀಸ್ ಸ್ಟ್ರಕ್ಚರ್ ಆಗಿದ್ಮೇಲೆ, ಸೊ ವಿದ್ಯಾರ್ಥಿ ಹಾಗೆ ಕಟ್ ಆಫ್ ಏನಿದೆಲ್ಲ, ಸೊ ಫಸ್ಟ್ ರೌಂಡ್ಗೆ ಮುಂಚೆನೆ ಬಿಡುವಂತ ಕಟ್ ಆಫ್ ಏನಿದೆ, ಸೊ ಇದನ್ನ ಕೂಡ ಚೆಕ್ ಮಾಡ್ಕೋಬಹುದು. ಸೊ ಎಕ್ಸಾಂಪಲ್ ನೋಡಿ ವಿದ್ಯಾರ್ಥಿಗಳೇ, ಸೊ ಇಲ್ಲಿ ಕೂಡ ಕಾಲೇಜ್ ನೇಮ್ ಮೆನ್ಷನ್ ಮಾಡಿದ್ದಾರೆ, ಸೀಟ್ ಕ್ಯಾಟಗರಿ, ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರೋದು, ಏರೋನಾಟಿಕಲ್ ಇಂಜಿನಿಯರ್, ಅಗ್ರಿಕಲ್ಚರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷಿನ್ ಲರ್ನಿಂಗ್, ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಆಟೋಮೇಷನ್ ರೋಬೋಟಿಕ್ ಇಂಜಿನಿಯರಿಂಗ್ ಆಗಿರೋದು, ಏರೋಸ್ಪೇಸ್ ಇಂಜಿನಿಯರಿಂಗ್, ಆಟೋಮೊಬೈಲ್ ಇಂಜಿನಿಯರಿಂಗ್. ಸೊ ಟೋಟಲ್ ಕಾಲೇಜಲ್ಲಿ ಇರೋದು ಏನೇನು ಬ್ರಾಂಚಸ್ ಅಲ್ಲ, ಸೊ ಎಲ್ಲಾನು ಬಿಟ್ಟಿದ್ದಾರೆ. ಸೊ ಇಲ್ಲಿ ಚೆಕ್ ಮಾಡ್ಬೋದು, ಕಟ್ ಆಫ್ ಕೂಡ ಬಿಟ್ಟಿದ್ದಾರೆ. ಸೊ 51,000 ಆಗಿರೋದು, 33,000 ಈ ತರ ಕಟ್ ಆಫ್ ಚೆಕ್ ಮಾಡಿದ್ದು ಬಿಟ್ಟಿದ್ದಾರೆ. ಸೊ ಇದನ್ನ ಫಸ್ಟ್ ಒಂದ್ಸಲ ಅನಲೈಸ್ ಮಾಡ್ಕೊಂಡ್ರೆ ನಿಮಗೆ ಯಾವ ಕಾಲೇಜ್ ಸಿಗ್ಬೋದು ಅನ್ನೋದನ್ನ ಫುಲ್ ಕನ್ಫರ್ಮ್ ಮಾಡ್ಕೊಂಡ್ಬಿಡಿ ವಿದ್ಯಾರ್ಥಿ. ಸೊ ಆಮೇಲೆ ನೀವು ಯಾವ ತರ ಬೇಕಾದ್ರೂ ಕಾಲೇಜ್ ಲೀಸ್ಟ್ ಮಾಡ್ಕೊಳ್ಳಿ. ಹಾಗೆ ನೀವು ಕಾಲೇಜ್ ಲೀಸ್ಟ್ ಏನಿದೆ ನಾನು ಇಂದಿನ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಕಾಲೇಜ್ ಲೀಸ್ಟ್ ಏನಿದಾವಲ್ಲ ಆ ಕಾಲೇಜನ್ನ ಮಾತ್ರ ನೀವು ಸೆಲೆಕ್ಷನ್ ಮಾಡ್ಕೊಳ್ಳಿ, ಅಲ್ಲಿ ಇರಲಾದಂತ ಕಾಲೇಜ್ನ ಆಡ್ ಮಾಡ್ಕೋದು ಬರಂಗಿಲ್ಲ. ಸೊ ಆದಷ್ಟು ವಿದ್ಯಾರ್ಥಿ ಒಂದು ಕಾಂಪಿಟೇಟಿವ್ ಬರ್ದಿರುವಂತ ವಿದ್ಯಾರ್ಥಿಗಳು ಏನ್ ಹೇಳ್ತೀನಿ ಅಂದ್ರೆ, ಎಲ್ಲ ಟಾಪ್ ಕಾಲೇಜ್ನ ಪ್ರಿಯಾರಿಟಿ ಆಗಿ ಕೊಡಿ ವಿದ್ಯಾರ್ಥಿಗಳೇ, ಓಕೆನಾ. ಸೊ ಯಾಕಂದ್ರೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಬರೆದು ತುಂಬಾ ಜನ ಒಂದು ಅಪ್ಲೈ ಮಾಡೋದು ತುಂಬಾ ರೇರ್. ಸೊ ಕಾಂಪಿಟೇಟಿವ್ ಅಲ್ಲಿ ಒಂದು ಮ್ಯಾನೇಜ್ಮೆಂಟ್ ಸೀಟ್ ಹೋಗೋದು ರೇರ್, ಯಾಕಂದ್ರೆ ಫೀಸ್ ಸ್ಟ್ರಕ್ಚರ್ ತುಂಬಾ ಇದೆ. 1 lakh ಇದೆ, ಸಾರಿ 1,80,000 ವರಿಂದ ಸ್ಟಾರ್ಟ್ ಮಾಡ್ಕೊಂಡ್ರೆ 2,80,000 ವರೆಗೂ ಇದೆ. 3 lakh ಕೂಡ 3 lakh ಅರೌಂಡ್ 3 lakh ಅಂತ ಹೇಳ್ಬೋದು. ಸೊ ಫೀಸ್ ಸ್ಟ್ರಕ್ಚರ್ ಜಾಸ್ತಿ ಇರೋದ್ರಿಂದ ಟಾಪ್ ಕಾಲೇಜ್ ಆದ್ರೂ ಕೂಡ ಸಿಗಂಗಿಲ್ಲ. ಸೊ ಹಾಗಾಗಿ ವಿದ್ಯಾರ್ಥಿಗಳ ಕಾಂಪಿಟೇಟಿವ್ ಇಂದಾನೆ ಮ್ಯಾನೇಜ್ಮೆಂಟ್ ಹೋಗ್ಕೋಬೇಡಿ, ಕಾಂಪಿಟೇಟಿವ್ ಇಂದಾನೆ ಟಾಪ್ ಕಾಲೇಜಸ್ ಆಡ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು, ನಿಮಗೆ ಪಕ್ಕ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಒಂದು ಕಾಲೇಜಲ್ಲಿ ಆ ಬ್ರಾಂಚ್ಗೆ ಅರೌಂಡ್ 18 to 36 ಕಾಲೇಜಸ್ ಒಂದು ಸೀಟ್ಸ್ ಅವೈಲೇಬಲ್ ಇದ್ದಾರೆ. ಅಷ್ಟು ಜನ ಯಾರು ಅಪ್ಲೈ ಮಾಡಲ್ಲ ಕಾಂಪಿಟೇಟಿವ್ಗೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ಟಾಪ್ ಕಾಲೇಜಸ್ ನ ಲೀಸ್ಟ್ ಮಾಡ್ಕೊಂಬಿಡಿ. ಸೊ ಟಾಪ್ ಕಾಲೇಜ್ ಯಾವ ಅಂತ ಫಸ್ಟ್ ಒಂದು ಲೀಸ್ಟ್ ಮಾಡ್ಕೊಂಡು ಟಾಪ್ ಕಾಲೇಜ್ ಯಾವ ಅಂತ ಆ ಕಾಲೇಜಲ್ಲಿ ಟಾಪ್ ಬ್ರಾಂಚಸ್ಗೆ ಮಾತ್ರ ನೋಡಿ ನೀವು ಫಿಲ್ ಮಾಡ್ಕೊಂಬಿಡಿ, ಚೆನ್ನಾಗತ್ತೆ. ಹಾಗೇನೆ ಒಂದು PDF ಬೇಕಾದ್ರೆ ಒಂದು ಕಾಮೆಂಟ್ ಸೆಕ್ಷನ್ ತಿಳಿಸಿ ವಿದ್ಯಾರ್ಥಿ, ಒಂದು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.